सबसे पहले पिता को पकड़ लिया। ಯಾರೋ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲರಿಗಿಂತ ಮುಂಚೆ ತಂದೆಯನ್ನ ಇಟ್ಕೊಂಡ್ಬಿಟ್ಟಿದೀವಿ ಅಂತ. किसी को छोड़ती है हैं? ಮತ್ತೆ ಆ ಮಹಾಕಾಲಿ ಯಾರಿದ್ದಾರೆ ಅವ್ರು ಯಾರನ್ನಾದ್ರೂ ಬಿಡ್ತಾರಾ? नहीं छोड़ती। तो मारे डर के सब बच्चे किसके पीछे लग जाते हैं? ಯಾರನ್ನು ಬಿಡಲ್ಲ. ಅದಕ್ಕೋಸ್ಕರ ಭಯಪಟ್ಟು ಎಲ್ಲ ಮಕ್ಕಳು ಏನ್ ಮಾಡ್ಬಿಡ್ತಾರೆ, ಯಾರ ಹಿಂದೆ ಹೋಗ್ತಾರೆ? हैं? जा। किसके पीछे लग जाते? ಹೇಳ್ತಾ ಇದ್ದಾರೆ ಬಾಬಾ ಯಾರ ಹಿಂದೆ ಬಿದ್ಬಿಡ್ತಾರೆ? हाँ, राज करेगा खालसा। ರಾಜ್ಯ ಕರೆಗ ಖಾಲ್ಸಾ ಅಂದ್ರೆ ಯಾರು ಪವಿತ್ರರಾಗಿರ್ತಾರೋ ಅವರೇ ರಾಜ್ಯವನ್ನ ಮಾಡ್ತಾರೆ. उसके पीछे लग जाते हैं। ಅವ್ರ ಹಿಂದೆನೆ ಬಿದ್ಬಿಡ್ತಾರೆ. हैं? यज्ञ के आदि में भी ऐसे हुआ था। ಯಜ್ಞದ ಆದಿಯಲ್ಲೂ ಸಹ ಇದೇ ರೀತಿ ಆಗಿತ್ತು. क्या? एक आत्मा एक तरफ ಒಬ್ಬ ಆತ್ಮ ಒಂದ್ ಕಡೆ ಆಗಿರ್ತಾರೆ और सारी आत्माएं दुनिया की दूसरी तरफ। ಮತ್ತೆ ಪ್ರಪಂಚದಲ್ಲಿರೋ ಎಲ್ಲ ಆತ್ಮಗಳು ಇನ್ನೊಂದ್ ಕಡೆ ಆಗಿರ್ತಾರೆ. जो आदि में हुआ सो अंत में भी होना है। ಏನ್ ಆದಿಯಲ್ಲಿ ಆಯ್ತು ಅದು ಅಂತ್ಯದಲ್ಲೂ ಸಹ ಆಗ್ಬೇಕಾಗಿದೆ. एक ही बचेगा ಒಬ್ರೇ ಉಳಿತಾರೆ. जिस एक के ऊपर है शिव बाप आत्माओं का बाप आशिक होकर आता है। ಯಾರು ಒಬ್ಬರ ಮೇಲೆ ಆತ್ಮಗಳ ತಂದೆ ಯಾರಿದ್ದಾರೆ ಶಿವ ತಂದೆ ಅವರು ಆಶಿಕರಾಗ್ಬಿಟ್ಟು ಬರ್ತಾರೆ. बाकी सब क्या हाल होगा? ಮಿಕ್ಕಿದವ್ರದ್ದೆಲ್ಲರದು ಏನ್ ಗತಿ ಆಗುತ್ತೆ? है बाकी सबको माया अपनी गिरफ्त में लेगी या नहीं लेगी? ಮಿಕ್ಕಿದವ್ರೆಲ್ಲರನ್ನು ಮಾಯೆ ತಮ್ಮ ಕಂಟ್ರೋಲಲ್ಲಿ ತಗೊಂಡ್ಬಿಡುತ್ತೋ ಇಲ್ವೋ? ಎಲ್ಲರನ್ನು ತಮ್ಮ ಹಿಡಿತದಲ್ಲಿ ತಗೊಂಡ್ಬಿಡತ್ತೆ. तो माया ज्यादा पावरफुल है ಮತ್ತೆ ಮಾಯೆ ಜಾಸ್ತಿ ಪವರ್ಫುಲ್ ಆಗಿದೆನಾ या प्रकृति रूपी जगदम्बा ज्यादा पावरफुल है? ಅಥವಾ ಪ್ರಕೃತಿ ರೂಪಿ ಜಗದಂಬ ಜಾಸ್ತಿ ಪವರ್ಫುಲ್ ಆಗಿದಾರ? माया कैसे? ಯಾರು ಅಂದ್ರು ಜಗದಂಬ ಅಂತ, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಯಾವ ರೀತಿ है? हाँ, ಯಾಕೆಂದ್ರೆ ಮಾಯೆ ಸುಸ್ತಾಗ್ಬಿಡತ್ತೆ ಅಂದ್ರು ಯಾರು. अव्यक्तवाणी में बोला ಅವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ माया अब थक चुकी है ಮಾಯೆ ಇವಾಗ ಸುಸ್ತಾಗ್ಬಿಟ್ಟಿದೆ ಅಂತ. बच्चों से युद्ध करते करते। ಮಕ್ಕಳ ಜೊತೆ ಯುದ್ಧವನ್ನ ಮಾಡ್ತಾ ಮಾಡ್ತಾ ಮಾಯೆ ಸುಸ್ತಾಗ್ಬಿಟ್ಟಿದೆ. तो जो थक गया वो फिर बेहोश हो जाता है कि नहीं? ಮತ್ತೆ ಯಾರು ಸುಸ್ತಾಗ್ಬಿಡ್ತಾರೆ ಅವ್ರು ಮತ್ತೆ ಮೂರ್ಛಿತರಾಗೋಗ್ತಾರೋ ಇಲ್ವೋ? है वो माया का प्रैक्टिकल पार्ट बजाने वाली हॉस्पिटल में ಅವರು ಮಾಯೆಯ ಪಾತ್ರ ಮಾಡುವಂಥವ್ರು ಪ್ರಾಕ್ಟಿಕಲ್ನಲ್ಲಿ ಆಸ್ಪತ್ರೆಯಲ್ಲಿ कई दिन तक पड़ी रही ತುಂಬ ದಿನಗಳವರೆಗೂ ಬಿದ್ದಿರ್ತಾರೆ. बेहोश होकर। क्या कहते हैं उसको? ಮೂರ್ಛಿತರಾಗಿ ಬಿದ್ದಿದ್ರು. ಅದಕ್ಕೆ ಏನಂತ ಹೇಳ್ತಾರೆ? कोमा में चली गई। ಕೋಮಾದಲ್ಲಿ ಹೋಗ್ಬಿಟ್ಟಿದ್ರು. आखिरी शरीर छोड़ दिया। ಕೊನೆಯಲ್ಲಿ ಅವರು ಶರೀರವನ್ನ ಬಿಟ್ಬಿಡ್ತಾರೆ. फिर भी आत्मा तो है ना? ಆದ್ರೂ ಸಹ ಆತ್ಮ ಅಂತೂ ಇದೆ ಅಲ್ವಾ? कि नहीं है? ಅಥವಾ ಇಲ್ವಾ? आत्मा तो अविनाशी है। ಆತ್ಮ ಅಂತೂ ಅವಿನಾಶಿ ಆಗಿದೆ. तो वो आत्मा जब देखती है कि मैं तो थक गई, ಯಾವಾಗ ಆತ್ಮ ನೋಡುತ್ತೆ ನಾನಂತೂ ಸುಸ್ತಾಗ್ಬಿಟ್ಟಿದ್ದೀನಿ ಅಂತ, हार गई, ನಾನು ಸೋತೋಗ್ಬಿಟ್ಟಿದ್ದೀನಿ, तो वो ज्यादा बुद्धिमान है ಮತ್ತೆ ಅವಾಗ ಅವರು ಜಾಸ್ತಿ ಬುದ್ಧಿವಂತರಾಗಿದ್ದಾರ या कम बुद्धिमान है? ಅಥವಾ ಕಡಿಮೆ ಬುದ್ಧಿ ಉಳ್ಳವರಾಗಿದ್ದಾರ? माया बड़ी बुद्धिमान है। ಮಾಯೆ ತುಂಬಾ ಜಾಸ್ತಿ ಬುದ್ಧಿವಂತರಾಗಿದ್ದಾರೆ. नाम ही है माया रावण। ಹೆಸರೇ ಆಗಿದೆ ಮಾಯಾ ರಾವಣ. तो बुद्धिमान माया युक्ति अपनाती है। ಮತ್ತೆ ಬುದ್ಧಿವಂತ ಆಗಿರುವಂತ ಮಾಯೆ ಯಾರಿದ್ದಾರೆ ಅವರು ಯುಕ್ತಿಯನ್ನ ಅಳವಡಿಸ್ಕೊಂತಾರೆ. क्या? ಏನ್ ಯುಕ್ತಿಯನ್ನ ಮಾಡ್ತಾರೆ? क्या युक्ति अपनाती है?
हाँ, वो जो भगवान बाप की सबसे पावरफुल रचना है। ಅವ್ರೇನು ಮಾಡ್ತಾರೆ, ಭಗವಂತ ತಂದೆ ಯಾರು ಎಲ್ಲರಿಗಿಂತ ಜಾಸ್ತಿ ಪವರ್ಫುಲ್ ರಚನೆ ಆಗಿದ್ದಾರೆ, उसका नाम ही है प्रकृति। ಅವ್ರ ಹೆಸರೇ ಆಗಿದೆ ಪ್ರಕೃತಿ. कृति माने रचना, ಕೃತಿ ಅಂದರೆ ರಚನೆ, प्रमाना प्रकष्ट रूप की रचना। ಪ್ರ ಅಂದರೆ ಪ್ರಕಷ್ಟ ರೂಪದಲ್ಲಿ, ರಚೆ ಅಂದರೆ ರಚನೆ ಮಾಡಿರುವಂಥವ್ರು. क्या प्रकष्ट रचना माना सबसे पावरफुल रचना। ಪ್ರಕಷ್ಟ ರಚನೆ ಆಗಿದೆ ಅಂದರೆ ಎಲ್ಲರಿಗಿಂತ ಪವರ್ಫುಲ್ ಆಗಿರುವಂಥ ರಚನೆ ಆಗಿದ್ದಾರೆ. कौन? ಯಾರಾಗಿದ್ದಾರೆ? प्रकृति रूपी जगदम्बा। ಪ್ರಕೃತಿ ರೂಪಿ ಜಗದಂಬ ಆಗಿದ್ದಾರೆ. उससे हाथ मिला लेती है। ಅವ್ರ ಜೊತೆ ಕೈಯನ್ನ ಸೇರಿಸ್ಕೊಂಡ್ಬಿಡ್ತಾರೆ. तो ज्यादा पावरफुल हो गई या कम पावरफुल रही? ಮತ್ತೆ ಅವರು ಜಾಸ್ತಿ ಪವರ್ಫುಲ್ ಆಗಿ ಹೋಗ್ಬಿಡ್ತಾರ ಅಥವಾ ಕಡಿಮೆ ಪವರ್ಫುಲ್ ಆಗಿದಾರ? जो जगदम्बा है इतनी पावरफुल है ಯಾರು ಜಗದಂಬ ಆಗಿದ್ದಾರೆ ಅವ್ರು ಇಷ್ಟೊಂದು ಜಾಸ್ತಿ ಪವರ್ಫುಲ್ ಆಗಿದ್ದಾರೆ कि सारी सृष्टि का विनाश कर देती है जब प्रकृति तमो प्रधान बनती है। ಯಾವಾಗ ಪ್ರಕೃತಿ ತಮೋ ಪ್ರಧಾನ ಆಗ್ತಾರೆ ಅವಾಗ ಅವ್ರು ಇಡೀ ಪ್ರಪಂಚದ ವಿನಾಶ ಮಾಡಿಬಿಡ್ತಾರೆ. मनुष्यों की पावर से बनाए हुए एटम बम ಮನುಷ್ಯರ ಶಕ್ತಿಯಿಂದ ಮಾಡಿರುವಂತ ಆಟಮ್ ಬಾಂಬ್ विस्फोट होते हैं ವಿಸ್ಫೋಟ ಆಗುತ್ತೆ. तो प्रकृति और ही विकराल रूप धारण करती है। ಅವಾಗ ಪ್ರಕೃತಿ ಇನ್ನೂ ಜಾಸ್ತಿ ವಿಕರಾಲ ರೂಪವನ್ನ ಧಾರಣೆ ಮಾಡ್ಕೊಳ್ಳುತ್ತೆ. सारी पृथ्वी डोलायमान होने लगती है ಇಡೀ ಪೃಥ್ವಿ ಎಲ್ಲ ಅಲ್ಲಾಡ್ಲಿಕ್ಕೆ ಆರಂಭ ಆಗೋಗ್ಬಿಡುತ್ತೆ. और जितने भी ऊंची ऊंची महलवाड़ियां अटारियां दुनिया में बड़े बड़े शहरों में बनी पड़ी हैं जिनमें ಮತ್ತೆ ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೆಲ್ಲ ಎಷ್ಟೇ ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ಗಳನ್ನ ಮಾಡಿದ್ದಾರೆ, ಅನೇಕ ಅಂತಸ್ತಿನ ಮನೆಗಳನ್ನ ಮಾಡಿದ್ದಾರೆ. दुनिया की बड़े से बड़ी आबादी रही पड़ी है, ಎಲ್ಲಿ ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ಜನಸಂಖ್ಯೆ ಇರ್ತಾ ಇದ್ದಾರೆ, ಇವಾಗ सब धराशायी हो जाती है। ಎಲ್ಲರೂ ನಷ್ಟ ಆಗೋಗ್ತಾರೆ. तो दुनिया की सबसे जास्ती आबादी ಮತ್ತೆ ಪ್ರಪಂಚದ ಎಲ್ಲರಿಗಿಂತ ಜಾಸ್ತಿ ಜನಸಂಖ್ಯೆ ಏನಿದೆ काहे से खत्म होती है? तो ಹೆಚ್ಚಿಗಿಂತ ಹೆಚ್ಚು ಜನಸಂಖ್ಯೆ ಏನಿದೆ ಅದು ಯಾವುದರಿಂದ ನಷ್ಟ ಆಗುತ್ತೆ? भूकंप से खत्म होती है। ಭೂಕಂಪದಿಂದನೇ ನಷ್ಟ ಆಗುತ್ತೆ. इतने बड़े बड़े भूकंप आते हैं, ಇಷ್ಟು ದೊಡ್ಡ ದೊಡ್ಡ ಭೂಕಂಪಗಳು ಬರುತ್ತೆ. उन भूकंपों में नॉर्थ पोल और साउथ पोल के ಆ ಭೂಕಂಪಗಳಲ್ಲಿ ನಾರ್ತ್ ಪೋಲ್ ಆಗಲಿ ಅಥವಾ ಸೌತ್ ಪೋಲೇ ಆಗಲಿ ऊंचे ऊंचे मीलों ऊंचे पहाड़ बर्फ के ಅಲ್ಲಿ ಮೀಲ್ನಷ್ಟು ಎತ್ತರ ಇರುವಂಥ ಮಂಜುಗಡ್ಡೆಯ ಪರ್ವತಗಳೇನೇ ಇದೆ हिल जाते हैं। ಅದೆಲ್ಲ ಅಲ್ಲಾಡ್ಬಿಡುತ್ತೆ. एटम बमों की गर्मी से तरेड़ आ जाती है। ಆಟಮ್ ಬಾಂಬಿನ ಉಷ್ಣತೆ ಏನಿದೆ ಅದರಿಂದ ಎಲ್ಲ ವಿಸ್ಫೋಟ ಆಗೋಗುತ್ತೆ. और टूट टूट करके समुद्र में बह जाते हैं। ಎಲ್ಲ ಅದು ಮಂಜುಗಡ್ಡೆ ಮುರಿದು ಸಮುದ್ರದಲ್ಲಿ ಹರಿದೋಗುತ್ತೆ. तो समंदर का स्तर ऊंचा उठेगा या नहीं? ಮತ್ತೆ ಅದರಿಂದ ಸಮುದ್ರದ ಲೆವೆಲ್ ಏನಿದೆ ಅದು ಎತ್ತರ ಆಗುತ್ತೋ ಇಲ್ವೋ? ऊंचा उठ जाता है। ಎತ್ತರ ಆಗೋಗುತ್ತೆ. इतना ऊंचा उठता है ಅದು ಇಷ್ಟೊಂದು ಜಾಸ್ತಿ ಎತ್ತರ ಆಗುತ್ತೆ. और इतना समंदर का पानी बमों की गर्मी से गर्म होता है ಮತ್ತೆ ಆ ಸಮುದ್ರದ ನೀರೇನಿದೆ ಅದು ಅಷ್ಟು ಜಾಸ್ತಿ ಬಿಸಿ ಆಗೋಗ್ಬಿಡುತ್ತೆ ವಿಸ್ಫೋಟ ಆದಾಗ ಬಾಂಬ್ಗಳು. बॉइल्ड वाटर बन जाता है। ಅವಾಗ ಆ ನೀರೆಲ್ಲ ಏನಾಗುತ್ತೆ, ಬಾಯ್ಲ್ಡ್ ವಾಟರ್ ಆಗುತ್ತೆ, ಅಂದರೆ ಕುದೀತಾ ಇರುತ್ತೆ, ಅಷ್ಟು ಬಿಸಿ ಆಗುತ್ತೆ ಅದು. कि समंदर का ढेर सारा पानी भाप बनकर ऊपर उड़ जाता है। ಅವಾಗ ಸಮುದ್ರದ ಹೆಚ್ಚಿಗಿಂತ ಹೆಚ್ಚು ನೀರೇನಿದೆ ಅದೆಲ್ಲ ಆವಿ ಆಗಿಬಿಟ್ಟು ಮೇಲೋಗಿ ಮೋಡ ಆಗೋಗುತ್ತೆ. और कई दिन तक मूसलाधार बरसात होती रहती है। ಮತ್ತು ತುಂಬ ದಿನಗಳವರೆಗೂ ತುಂಬ ಜಾಸ್ತಿ ಮಳೆ ಬರ್ತಾ ಇರುತ್ತೆ. तो समंदर का पानी और ऊंचा उठेगा ಮತ್ತು ಇದರಿಂದ ಸಮುದ್ರದ ನೀರೇನಿದೆ ಅದು ಇನ್ನೂ ಜಾಸ್ತಿ ಎತ್ತರ ಆಗುತ್ತಾ, ಮೇಲಾಗುತ್ತಾ?
या नहीं? ಅಥವಾ ಇಲ್ವಾ? और ज्यादा ऊंचा, ಇನ್ನೂ ಜಾಸ್ತಿ ಎತ್ತರ ಆಗುತ್ತೆ. इतना ऊंचा उठता है ಇಷ್ಟೊಂದು ಜಾಸ್ತಿ ಮೇಲೆ ಬಂದ್ಬಿಡುತ್ತೆ ಸಮುದ್ರದ ನೀರು. कि जितने भी विदेशी धर्मखंड हैं, ಎಷ್ಟೇ ವಿದೇಶಿ ಧರ್ಮಖಂಡಗಳಿದೆ, बौद्धी धर्मखंड चीन जापान, ಬೌದ್ಧ ಧರ್ಮಖಂಡನೇ ಆಗಿರಲಿ, ಚೀನ್ जापान, यूरोपीय धर्मखंड क्रिश्चियंस के, ಯುರೋಪಿಯ ಧರ್ಮಖಂಡನೇ ಆಗಿರಲಿ ಕ್ರಿಶ್ಚಿಯನ್ಸ್ನವ್ರದ್ದು, उत्तरी अमेरिका, दक्षिणी अमेरिका, ಉತ್ತರಿ ಅಮೇರಿಕಾ ಆಗಿರಲಿ, ದಕ್ಷಿಣ ಅಮೇರಿಕಾ ಆಗಿರಲಿ, और इस्लामी धर्मखंड, ಮತ್ತು ಇಸ್ಲಾಮಿ ಧರ್ಮಖಂಡ, अरब अफ्रीका, ಅರಬ್ ಕಂಟ್ರಿ ಆಗಲಿ, ಆಫ್ರಿಕಾ ಆಗಲಿ, ऑस्ट्रेलिया जैसे बड़े बड़े धर्मखंड, ಆಸ್ಟ್ರೇಲಿಯಾ ಥರ ದೊಡ್ಡ ದೊಡ್ಡ ಧರ್ಮಖಂಡಗಳು, पृथ्वी के बड़े बड़े महाद्वीप समंदर में ಪೃಥ್ವಿ ಮೇಲಿರುವಂಥ ದೊಡ್ಡ ದೊಡ್ಡ ಮಹಾದ್ವೀಪಗಳೇನೇ ಇದೆ ಅದೆಲ್ಲ ಸಮುದ್ರದ ಒಳಗಡೆ समा जाते हैं। ಸಮಾವೇಶನೆ ಆಗೋಗುತ್ತೆ. देखो प्रकृति कितना विकराल रूप धारण करती है। ಮತ್ತೆ ನೋಡಿ ಪ್ರಕೃತಿ ಎಷ್ಟೊಂದು ವಿಕರಾಲ ರೂಪವನ್ನು ಧಾರಣೆ ಮಾಡ್ಕೊಳ್ಳುತ್ತೆ. तो 500-700 करोड़ आत्माओं में ಮತ್ತೆ 500-700 ಕೋಟಿ ಆತ್ಮಗಳಲ್ಲಿ सबसे जास्ती पावरफुल तामसी स्टेज कौन धारण करता है? ಎಲ್ಲರಿಗಿಂತ ಜಾಸ್ತಿ ಪವರ್ಫುಲ್ ಆಗಿರುವಂಥ ತಮೋಪ್ರಧಾನ ಸ್ಟೇಜನ್ನು ಯಾರು ಧಾರಣೆ ಮಾಡ್ಕೊತಾರೆ? है कौन सी देवी है? ಯಾವ ದೇವಿ ಆಗಿದ್ದಾರೆ? महाकाली जगदम्बा। ಮಹಾಕಾಲಿ ಆಗಿದ್ದಾರೆ, ಜಗದಂಬ. उसकी गिरफ्त में दुनिया की हर आत्मा आ जाती है। ಅವ್ರ ಹಿಡಿತದಲ್ಲಿ ಪ್ರಪಂಚದಲ್ಲಿರುವಂಥ ಪ್ರತಿಯೊಬ್ಬ ಆತ್ಮಗಳು ಬಂದ್ಬಿಡ್ತಾರೆ. और उसके साथ सहयोग देने वाली कितनी देवियां हैं? ಮತ್ತೆ ಅವ್ರ ಜೊತೆ ಸಹಯೋಗ ಕೊಡುವಂಥವ್ರು ಎಷ್ಟು ದೇವಿಯರಾಗಿದ್ದಾರೆ? है कि नहीं? ಕೇಳ್ತಾ ಇದ್ದಾರೆ ಬಾಬಾ, ಇದಾರೋ ಇಲ್ವೋ? टोटल मिलके कितनी हैं? ಟೋಟಲ್ ಎಲ್ಲರೂ ಸೇರಿ ಎಷ್ಟು ಜನ ಆಗಿದ್ದಾರೆ? 9 देवियां। 9 ದೇವಿಯರಾಗಿದ್ದಾರೆ. वो जो 9 देवियां हैं उनकी पूजा कितनी बार होती है वर्ष में? ಮತ್ತೆ ಆ 9 ದೇವಿಯರು ಯಾರೇ ಇದ್ದಾರೆ ಅವ್ರ ಪೂಜೆ ವರ್ಷದಲ್ಲಿ ಎಷ್ಟು ಸತಿ ಆಗುತ್ತೆ? एक रामनवमी में, 2 ಸತಿ ಆಗುತ್ತೆ. ಒಂದು ರಾಮನವಮಿ ಯಾವಾಗಿರುತ್ತೋ ಅವಾಗ ಆಗುತ್ತೆ. 9 देवियों की पूजा होती है 9 ದೇವಿಯ ಪೂಜೆ ನಡೆಯುತ್ತೆ. और एक दशहरा के दिनों में ಮತ್ತೆ ಇನ್ನೊಂದು ದಸರಾ ಯಾವಾಗಿರುತ್ತೆ ಅವಾಗ ಆಗುತ್ತೆ. 9 देवियों की पूजा होती है। ಅವಾಗೂ 9 ದೇವಿಯರು ಯಾರಿದ್ದಾರೆ ಅವ್ರ ಪೂಜೆ ನಡೆಯುತ್ತೆ. कहाँ की यादगार? ಮತ್ತೆ ಇದು ಎಲ್ಲಿಯ ನೆನಪಾರ್ಥ ಆಗಿದೆ? कैसे? ಯಾರು ಅಂದ್ರು ಸಂಗಮ್ ಯುಗದ್ದು ಅಂತ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾವ ರೀತಿ है। हाँ, बेसिक ज्ञान जब दिया जाता है दादा लेखराज ब्रह्मा की आत्मा के द्वारा, ಯಾವಾಗ ಬೇಸಿಕ್ ಜ್ಞಾನವನ್ನ ಕೊಡ್ಲಾಗುತ್ತೆ ದಾದಾ ಲೇಖರಾಜ್ ಬ್ರಹ್ಮನ ಆತ್ಮನ ಮುಖಾಂತರ, तो उस समय वो 9 देवियां ಮತ್ತೆ ಆ ಸಮಯದಲ್ಲಿ ಆ 9 ದೇವಿಯರು ಸಹ जो मुख्य शक्तियां हैं ಯಾರು ಮುಖ್ಯ ಶಕ್ತಿಯರಾಗಿದ್ದಾರೆ उनकी जनमानस के द्वारा, नंबरवार ब्राह्मणों के द्वारा बड़ी पूजा सत्कार होता है। ಅಂದರೆ ಪ್ರಪಂಚದಲ್ಲಿ ಯಾರೇ ಜನಮಾನಸರಿದ್ದಾರೆ, ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾರೇ ಬ್ರಾಹ್ಮಣರಿದ್ದಾರೆ ಅವ್ರ ಮುಖಾಂತರ ತುಂಬ ಚೆನ್ನಾಗಿ ಅವ್ರ ಪೂಜೆ ನಡೆಯುತ್ತೆ. ತುಂಬ ಮಾನ ಸಮ್ಮಾನ ಪೂರ್ವಕವಾಗಿ ಅವ್ರ ಪೂಜೆ ನಡೆಯುತ್ತೆ. इतना पूजा सत्कार होता है ಅವ್ರದ್ದು ಇಷ್ಟೊಂದು ಜಾಸ್ತಿ ಪೂಜೆ ಆಗುತ್ತೆ, ಸತ್ಕಾರ ಆಗುತ್ತೆ. कि अपने बाल बच्चों को दूध नहीं पिलाते हैं। ಅವರು ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹಾಲನ್ನು ಕುಡಿಸೋದಿಲ್ಲ. वो पैसा बचाकर सारा पैसा देवियों की पूजा में लगा देते हैं। ಅವರು ಆ ದುಡ್ಡನ್ನು ಉಳಿಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಆ ದೇವಿಯರ ಪೂಜೆಗೋಸ್ಕರ ಅರ್ಪಣೆ ಮಾಡ್ತಾರೆ. वो अच्छे अच्छे वस्त्र देंगे, ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನು ಕೊಡ್ತಾರೆ.
अच्छा अच्छा मकान देंगे, ಒಳ್ಳೊಳ್ಳೆ ಮನೆಗಳನ್ನ ಕೊಡ್ತಾರೆ, अच्छा अच्छा भरण पोषण करेंगे। ಒಳ್ಳೆ ರೀತಿಯಿಂದ ಭರಣೆ ಪೋಷಣೆಯನ್ನ ಮಾಡ್ತಾರೆ। जैसे भगवान की पूजा होनी चाहिए, ಯಾವ ರೀತಿ ಭಗವಂತನ ಪೂಜೆ ಆಗ್ಬೇಕಾಗಿದೆ, वैसे किसकी पूजा होने लग पड़ती है? ಮತ್ತೆ ಆ ಥರ ಯಾರ ಪೂಜೆ ಆಗ್ಲಿಕ್ಕೆ ಆರಂಭ ಆಗುತ್ತೆ? है देवियों की पूजा होने लग पड़ती है। ದೇವಿಯರ ಪೂಜೆ ಆಗ್ಲಿಕ್ಕೆ ಆರಂಭ ಆಗುತ್ತೆ। वर्ष में 2 बार होती है। ವರ್ಷದಲ್ಲಿ 2 ಸತಿ ಆಗುತ್ತೆ। पहली बार होती है उसमें 10 शीश वाला हरण नहीं किया जाता है। ಮೊದಲನೇ ಸತಿ ಯಾವಾಗ ಆಗುತ್ತೋ ಆವಾಗ 10 ತಲೆ ಉಳ್ಳೋಂಥವ್ರು ಯಾರಿದ್ದಾರೆ ಅವ್ರನ್ನ ಹರಣೆ ಮಾಡ್ಕೊಳ್ಳಿಕ್ಕೆ ಆಗಲ್ಲ। क्या 76 में क्या हुआ? ಅಂದ್ರೆ 76ನೇ ಇಸ್ವಿಯಲ್ಲಿ ಏನಾಯ್ತು? बाप का प्रत्यक्षता वर्ष हुआ या नहीं? ತಂದೆಯ ಪ್ರತ್ಯಕ್ಷತಾ ವರ್ಷ ಆಯ್ತು ಇಲ್ವೋ? है हुआ। ಆಗಿತ್ತು। तो उस समय जो भी एडवांस ज्ञान में आए, ಮತ್ತೆ ಆ ಸಮಯದಲ್ಲಿ ಯಾರೇ ಅಡ್ವಾನ್ಸ್ ಜ್ಞಾನದಲ್ಲಿ ಬರ್ತಾರೆ, भगवान बाप की ऊंची पढ़ाई में आए, ಭಗವಂತ ತಂದೆ ಉನ್ನತವಾಗಿರುವಂತ ವಿದ್ಯಾಭ್ಯಾಸದಲ್ಲಿ ಬರ್ತಾರೆ, उन्होंने उन देवियों को डाउन किया ಅವರೆಲ್ಲ ಆ ದೇವಿಯರನ್ನ ಡೌನ್ ಮಾಡಿದ್ರ या ऊंचा उठाया? ಅಥವಾ ಇನ್ನೂ ಮೇಲ್ ಹತ್ಸಿದ್ರ? कहते हैं भक्ति मार्ग में नहीं भी डूबती हैं ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಒಂದ್ ವೇಳೆ ಅವ್ರು ಮುಳುಗೋದಿಲ್ಲ ಅಂದ್ರೂ ಸಹ तो पांव रख करके डुबा देते हैं। ಕಾಲಿನಿಂದ ಒದ್ಬಿಟ್ಟು ಸಹ ಮುಳುಗಿಸ್ಬಿಡ್ತಾರೆ। कौन सा पांव? ಇಲ್ಲಿ ಯಾವ ಕಾಲಿನ ಮಾತಾಗಿದೆ? ये बुद्ध रूपी पांव से ऐसे ऐसे ज्ञान के पॉइंट सुनाते हैं ಈ ಬುದ್ಧಿ ರೂಪಿ ಕಾಲಿನಿಂದ ಈ ತರ ಜ್ಞಾನದ ಪಾಯಿಂಟ್ಸ್ ಗಳನ್ನ ಹೇಳ್ತಾರೆ, कि वो एकदम डूब जाती है, ಅವ್ರು ಪೂರ್ತಿ ಮುಳುಗೋಗ್ಬಿಡ್ತಾರೆ, डाउन हो जाती है। ಅಂದ್ರೆ ಡೌನ್ ಆಗೋಗ್ತಾರೆ। ये पहली बार की पूजा की यादगार है। ಇದು ಮೊದಲನೇ ಸತಿ ಆಗುವಂತ ಪೂಜೆಯ ನೆನಪಾರ್ಥ ಆಗಿದೆ। फिर एडवांस में भी ऐसे ही होता है। ಮತ್ತೆ ಅಡ್ವಾನ್ಸ್ ನಲ್ಲೂ ಸಹ ಅದೇ ರೀತಿ ಆಗುತ್ತೆ। क्या जो देहधारियों के भक्त हैं, ಯಾರು ದೇಹದಾರಿಯರ ಭಕ್ತರಾಗಿದ್ದಾರೆ, जो बाबा बोलते हैं जिनके लिए, ಯಾರಿಗೋಸ್ಕರ ಬಾಬಾ ಹೇಳ್ತಾರೆ, कोई मम्मा ओम राधे के भक्त, ಕೆಲವರು ಉಮ್ರಾದೆ ಮಮ್ಮ ಯಾರಿದ್ದಾರೆ ಅವ್ರ ಭಕ್ತರು, कोई बाबा ब्रह्मा के भक्त, ಕೆಲವರು ಬ್ರಹ್ಮ ಬಾಬಾನ ಭಕ್ತರಾಗಿದ್ದಾರೆ। साकार है मम्मा बाबा या निराकार ಮಮ್ಮ ಬಾಬಾ ಸಾಕಾರ ಆಗಿದಾರ ಅಥವಾ ನಿರಾಕಾರ ಆಗಿದಾರ? है? तो जो मम्मा बाबा के भक्त हैं ಮತ್ತೆ ಯಾರು ಮಮ್ಮ ಬಾಬಾನ ಭಕ್ತರಾಗಿದ್ದಾರೆ वो मम्मा बाबा को मानते हैं। ಅವರು ಮಮ್ಮ ಬಾಬಾನಿಗೆ ಮಾನ್ಯತೆಯನ್ನು ಕೊಡ್ತಾರೆ। मम्मा यज्ञ में जीवित रही तो यज्ञ में रहे, ಮಮ್ಮ ಯಜ್ಞದಲ್ಲಿ ಜೀವಿತವಾಗಿದ್ರು ಅದಕ್ಕೋಸ್ಕರ ಯಜ್ಞದಲ್ಲಿದ್ರು, और मम्मा चली गई तो बाद में वो भी चले गए, तो ಮತ್ತೆ ಯಾವಾಗ ಮಮ್ಮ ಹೊರಟೋಗ್ಬಿಡ್ತಾರೆ ಅವಾಗ ಅವರು ಸಹ ಹೊರಟೋಗ್ಬಿಡ್ತಾರೆ। किसके भक्त हुए? ಮತ್ತೆ ಅವರೆಲ್ಲ ಯಾರ ಭಕ್ತರಾಗ್ಬಿಟ್ಟಿದ್ದಾರೆ? हैं? मम्मा के भक्त हुए। ब्रह्मा ಎಲ್ಲರೂ ಮಮ್ಮನ ಭಕ್ತರೇ ಆಗಿದ್ದಾರೆ। ಹಾಗಾದ್ರೆ बाबा जीवित रहे तो ब्रह्मा बाबा के यज्ञ में रहे, ಅದೇ ರೀತಿ ಬ್ರಹ್ಮ ಬಾಬಾ ಯಾವಾಗ ಬದುಕಿದ್ರು ಅವಾಗ ಬ್ರಹ್ಮ ಬಾಬಾನ ಜೊತೆ ಯಜ್ಞದಲ್ಲಿದ್ರು, और ब्रह्मा बाबा ने शरीर छोड़ दिया ಮತ್ತೆ ಯಾವಾಗ ಬ್ರಹ್ಮ ಬಾಬಾ ಶರೀರ ಬಿಟ್ಬಿಡ್ತಾರೆ तो वो भी चले गए, ಅವಾಗ ಅವರು ಸಹ ಹೊರಟೋಗ್ಬಿಡ್ತಾರೆ। तो मम्मा बाबा के भक्त हुए ना। ಮತ್ತೆ ಮಮ್ಮ ಬಾಬಾನ ಭಕ್ತರಾಗಿದ್ದಾರೆ ಅಲ್ವಾ? क्या कहेंगे कि शिव बाबा के हुए? ಅಥವಾ ಶಿವಬಾಬಾನ ಭಕ್ತರಾಗಿದ್ದಾರಾ? शिव बाबा की तो नहीं हुए। ಶಿವಬಾಬಾನ ಭಕ್ತರಂತೂ ಆಗಿಲ್ಲ। शिव बाबा का तो कहना है मैं बच्चों को साथ लेकर के जाऊंगा। ಶಿವಬಾಬಾ ಅಂತೂ ಹೇಳ್ತಾರೆ ನಾನಂತೂ ಮಕ್ಕಳನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ। अरे नैनों पर बिठा कर ले जाऊंगा। ಅದಕ್ಕೆ ಬಾಬಾ ಹೇಳ್ತಾರೆ ಕಣ್ಣಿನ ರೆಪ್ಪೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ। क्या? नैनों पर बिठा कर ले जाऊंगा। ಏನಂತ ಹೇಳಿದ್ರು? ಕಣ್ಣಿನ ರೆಪ್ಪೆ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ, साथ रहेंगे, साथ जिएंगे, ಜೊತೆಯಲ್ಲಿ ಇರ್ತೀವಿ, ಜೊತೆಯಲ್ಲೇ ಬದುಕ್ತೀವಿ, है साथ शरीर छोड़ेंगे ಜೊತೆಯಲ್ಲೇ ಶರೀರ ಬಿಡ್ತೀವಿ, और
साथ साथ खाएंगे पिएंगे। ಮತ್ತೆ ಜೊತೆ ಜೊತೆಯಲ್ಲೇ ತಿಂತೀವಿ ಕುಡಿತೀವಿ. ये बाप का विरुद्ध था ಇದು ತಂದೆಯ ಪ್ರತಿಜ್ಞೆ ಆಗಿತ್ತು. वाणी में, लेकिन वो बच्चे भूल गए। ವಾಣಿಯಲ್ಲಿ ಇದು ತಂದೆಯ ಪ್ರತಿಜ್ಞೆ ಆಗಿತ್ತು, ಆದರೆ ಆ ಮಕ್ಕಳು ಈ ಮಾತನ್ನ ಮರ್ತೋಗ್ಬಿಟ್ರ या याद रहा, ಅಥವಾ ನೆನಪಿತ್ತ ಅವರಿಗೆ? भूल गए, बाप को भूल गए। ತಂದೆಯನ್ನೇ ಮರ್ತೋಗ್ಬಿಟ್ರು ಅವರು. उस निराकार को भूल गए जिसकी आत्मा का नाम शिव है। ಆ ನಿರಾಕಾರನ್ನೇ ಮರ್ತೋಗ್ಬಿಡ್ತಾರೆ, ಯಾರ ಆತ್ಮನ ಹೆಸರೇ ಶಿವ ಆಗಿದೆ. साकार याद रह गए ಕೇವಲ ಸಾಕಾರನೇ ನೆನಪಿ ಉಳ್ಕೊಂಡ್ಬಿಡ್ತಾನೆ. तो प्रजा में जाने वाले हुए ಮತ್ತೆ ಪ್ರಜೆಯಲ್ಲಿ ಹೋಗುವಂತವ್ರಾದ್ರ या राजा बनने वाले हुए ಅಥವಾ ರಾಜ ಆಗುವಂತವ್ರಾದ್ರ? हैं? प्रजा में जाने वाले हो गए। ಪ್ರಜೆಯಲ್ಲಿ ಹೋಗುವಂತವ್ರೇ ಆಗೋಗ್ಬಿಟ್ರು. ऐसे ही एडवांस में भी ಅದೇ ರೀತಿ ಅಡ್ವಾನ್ಸ್ ನಲ್ಲೂ ಸಹ माया जब प्रकृति से हाथ मिला लेती है ಮಾಯೆ ಯಾವಾಗ ಪ್ರಕೃತಿ ಜೊತೆ ಕೈಯನ್ನ ಸೇರಿಸ್ಕೊಂಡ್ಬಿಡುತ್ತೆ, तो ऐसा उपक्रम रचित है कि ಅವಾಗ ಅವರು ಆ ರೀತಿ ಉಪಕ್ರಮವನ್ನ ರಚನೆ ಮಾಡ್ತಾರೆ. फाइनल पेपर जब होता है बच्चों का, ಮಕ್ಕಳ ಫೈನಲ್ ಪೇಪರ್ ಯಾವಾಗ ಆಗುತ್ತೆ, तो उस फाइनल पेपर में सबको फेल कर देती। ಆ ಫೈನಲ್ ಪೇಪರ್ನಲ್ಲಿ ಎಲ್ಲರನ್ನು ಫೇಲ್ ಮಾಡಿಬಿಡುತ್ತೆ. सब अनिश्चय बुद्धि मौत हो जाती है। ಎಲ್ಲರದು ಅನಿಶ್ಚಯ ರೂಪಿ ಮೃತ್ಯು ಆಗೋಗುತ್ತೆ. एक भी बच्चा निश्चय बुद्धि विजेते की लिस्ट में नहीं आ पाता। ಒಬ್ಬ ಮಕ್ಕಳು ಸಹ ನಿಶ್ಚಯ ಬುದ್ಧಿ ವಿಜೇತೆಯ ಲಿಸ್ಟ್ನಲ್ಲಿ ಬರಲಿಕ್ಕೆ ಆಗಲ್ಲ. जैसे आदि में एक ಯಾವ ರೀತಿ ಆದಿಯಲ್ಲಿ ಒಬ್ಬರಾಗಿದ್ರು, एक तरफ और सारी दुनिया ಅಂದ್ರೆ ಒಬ್ರು ಒಂದ್ ಕಡೆ ಆಗಿದ್ರು ಮತ್ತೆ ಇಡೀ ಪ್ರಪಂಚ दूसरी तरफ, ಬೇರೆ ಇನ್ನೊಂದು ಕಡೆ ಆಗಿದ್ರು. ऐसे ही तो देखो ಅದೇ ರೀತಿ ಆಗುತ್ತೆ. जो देहधारी के भक्त होते हैं ಮತ್ತೆ ನೋಡಿ, ಯಾರು ದೇಹಧಾರಿಯ ಭಕ್ತರಾಗಿರ್ತಾರೆ उनको राजाई प्राप्त नहीं होती, ಅವ್ರಿಗೆ ರಾಜಾಯಿ ಪ್ರಾಪ್ತಿನೇ ಆಗಲ್ಲ, टूट जाते हैं। ಅವರು ಬಿದ್ದೋಗ್ಬಿಡ್ತಾರೆ. यही बात एडवांस में भी अंत में लागू हो जाती है। ಇದೇ ಮಾತು ಕೊನೆಯಲ್ಲಿ ಅಡ್ವಾನ್ಸ್ ನಲ್ಲೂ ಸಹ ಹೋಲಿಕೆ ಆಗೋಗುತ್ತೆ. क्या कोई मम्मा के मुरीद? ಏನಂತ ಹೇಳಿದ್ರು, ಕೆಲವರು ಮಮ್ಮನ್ಗೆ ಇಷ್ಟಪಡುವಂತವ್ರಾಗಿರ್ತಾರೆ. अरे एडवांस में कोई माँ है या नहीं है? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಅಡ್ವಾನ್ಸ್ ನಲ್ಲೂ ಸಹ ಯಾರಾದ್ರೂ ತಾಯಿ ಆಗಿದಾರೋ ಇಲ್ವೋ? कौन ಯಾರಾಗಿದ್ದಾರೆ? है? जगदम्बा। ಜಗದಂಬ ಆಗಿದಾರಾ? एडवांस में जिस एडवांस ज्ञान से नई दुनिया का नींव डाला जाता है, फाउंडेशन डाला जाता है, ಯಾವ ಅಡ್ವಾನ್ಸಿನ ಮುಖಾಂತರ ಹೊಸ ಪ್ರಪಂಚದ ಫೌಂಡೇಶನ್ ಹಾಕಲಾಗುತ್ತೆ, उस फाउंडेशन काल में ಆ ಫೌಂಡೇಶನಿನ ಸಮಯದಲ್ಲಿ कोई आत्मा एडवांस पार्टी का हो, सूर्यवंशी पार्टी का हो, ಅಂಥದ್ರಲ್ಲೂ ಸಹ ಯಾವುದಾದ್ರೂ ಆತ್ಮ ಅಡ್ವಾನ್ಸ್ ಪಾರ್ಟಿ ಅಂತ ಹೇಳಿ ಅಥವಾ ಸೂರ್ಯವಂಶಿಗಳ ಪಾರ್ಟಿ ಅಂತ ಹೇಳಿ उनकी माता के रूप में पार्ट बजाती है या नहीं बजाती है? ಅವ್ರ ताಯಿಯ ರೂಪದಲ್ಲಿ ಪಾತ್ರವನ್ನ ಮಾಡ್ತಾರೋ ಇಲ್ವೋ? है? बजाती है। कौन? ಪಾತ್ರವನ್ನ ಮಾಡ್ತಾರೆ. ಯಾರು ಮಾಡ್ತಾರೆ? योगिनी कहते हैं। ಅವರಿಗೆ ಯೋಗಿನಿ ಅಂತ ಹೇಳಲಾಗುತ್ತೆ. योगीराज और योगीराज के साथ योगिनी, ಯೋಗಿರಾಜ್ ಆಗಿದ್ದಾರೆ ಮತ್ತೆ ಅವ್ರ ಜೊತೆ ಯೋಗಿನಿ ಆಗಿದ್ದಾರೆ. ये दोनों आत्माएं कौन सी माला के मणके हैं? ಮತ್ತೆ ಇಬ್ರು ಆತ್ಮಗಳು ಯಾವ ಮಾಲೆ ಮಣಿಗಳಾಗಿದ್ದಾರೆ? है? रुद्रमाला के मणके हैं। ರುದ್ರಮಾಲೆ ಮಣಿಗಳಾಗಿದ್ದಾರೆ. रुद्रमाला मेल्स की माला है, ರುದ್ರಮಾಲೆ ಮೇಲ್ಸಿನ ಮಾಲೆ ಆಗಿದೆನಾ? जिनमें जन्म जन्मांतर के
मेल्स का जन्म लेने के स्वभाव संस्कार भरे हैं, ಯಾರಲ್ಲಿ ಜನ್ಮ ಜನ್ಮಾಂತರದ್ದು ಪುರುಷದ ಜನ್ಮ ತಗೊಳ್ಳೋಂಥ ಸಂಸ್ಕಾರ ಜಾಸ್ತಿ ತುಂಬಿಕೊಂಡಿದೆನಾ, या फीमेल की माला है? ಅಥವಾ ಫಿಮೇಲಿನ ಮಾಲೆ ಆಗಿದೆನಾ? मेल्स की माला है। ಇದು ಪುರುಷರ ಮಾಲೆ ಆಗಿದೆ। तो रुद्रमाला में जो सबसे पहले ऊंचे 2 मणके हैं, ಮತ್ತೆ ರುದ್ರಮಾಲೆಯಲ್ಲಿ ಮೇಲೆ ಎಲ್ಲರಿಗಿಂತ ಉನ್ನತವಾಗಿರುವಂತ 2 ಮಣಿಗಳು ಯಾರೇ ಇದ್ದಾರೆ, वो दोनों आपस में संबंध क्या है? ಮತ್ತೆ ಅವರಿಬ್ಬರದ್ದು ಪರಸ್ಪರದಲ್ಲಿ ಸಂಬಂಧ ಏನಿದೆ? है आपस में संबंध हुआ, आत्मा आत्मा भाई भाई। ಅವ್ರದ್ದು ಪರಸ್ಪರದಲ್ಲಿ ಏನು ಸಂಬಂಧ ಇದೆ? ಆತ್ಮ ಆತ್ಮ ಭಾಯಿ ಭಾಯಿಯ ಸಂಬಂಧ ಇದೆ। ये आत्मा आत्मा भाई भाई जो पार्ट बनता है, ಈ ಆತ್ಮ ಆತ್ಮ ಭಾಯಿ ಭಾಯಿ ಆಗುವಂತ ಪಾತ್ರ ಏನಾಗಿರುತ್ತೆ? वो रुद्रमाला बनती है। ಅದೇ ಮತ್ತೆ ರುದ್ರಮಾಲೆ ಆಗುತ್ತೆ। उस रुद्रमाला के मुखिया के रूप में गाए जाते हैं। ಆ ರುದ್ರಮಾಲೆಯ ಹೆಡ್ಡಿನ ರೂಪದಲ್ಲಿ ಅವ್ರದ್ದು ಗಾಯನ ನಡೆಯುತ್ತೆ। और वो रुद्रमाला, उसमें एक धर्म के बीज हैं ಮತ್ತೆ ಆ ರುದ್ರಮಾಲೆಯಲ್ಲಿ ಒಂದೇ ಧರ್ಮದ ಬೀಜ ಆಗಿದಾರಾ, या सभी धर्मों के बीज हैं? ಅಥವಾ ಎಲ್ಲ ಧರ್ಮಗಳ ಬೀಜ ಆಗಿದಾರಾ? है सभी धर्मों के बीज हैं। ಎಲ್ಲ ಧರ್ಮಗಳ ಬೀಜ ಇದ್ದಾರೆ। जो और धर्मों के बीज हैं, ಯಾರು ಬೇರೆ ಬೇರೆ ಧರ್ಮದ ಬೀಜ ಆಗಿದ್ದಾರೆ, उनमें और धर्मों की क्वालिटीज होंगी या नहीं होंगी? ಮತ್ತೆ ಯಾರು ಬೇರೆ ಬೇರೆ ಧರ್ಮದ ಬೀಜ ಆಗಿರ್ತಾರೆ ಅವರಲ್ಲಿ ಬೇರೆ ಬೇರೆ ಧರ್ಮದ ಗುಣಗಳು ಇರುತ್ತೋ ಇಲ್ವೋ? है होंगी। ಇರುತ್ತೆ। तो और धर्मों के जो बीज हैं उनमें निराकारी स्टेज वाले ज्यादा होंगे, ಮತ್ತೆ ಬೇರೆ ಧರ್ಮದ ಬೀಜಗಳು ಯಾರೇ ಇರ್ತಾರೆ ಅವರಲ್ಲಿ ನಿರಾಕಾರಿ ಸ್ಟೇಜಿನ ಬೀಜಗಳು ಜಾಸ್ತಿ ಇರ್ತಾರಾ, या साकार और निराकार दोनों को मानने वाले ज्यादा होंगे? ಅಥವಾ ಸಾಕಾರ ಮತ್ತೆ ನಿರಾಕಾರ ಇಬ್ರಿಗೂ ಮಾನ್ಯತೆ ಕೊಡುವಂತವ್ರು ಜಾಸ್ತಿ ಆಗಿರ್ತಾರ? है निराकार को मानने वाले 80-90% भी हो सकते हैं। ನಿರಾಕಾರನ್ಗೆ ಮಾನ್ಯತೆ ಕೊಡುವಂತವ್ರು 80-90% ಸಹನೂ ಆಗಿರ್ಬೋದು। वो निराकार को मानने वाले साकार के ऊपर ಆ ನಿರಾಕಾರನ್ಗೆ ಮಾನ್ಯತೆಯನ್ನು ಕೊಡುವಂತವ್ರು ಸಾಕಾರನ ಮೇಲೆ पक्का विश्वास धारण कर सकेंगे? ಪಕ್ಕಾ ವಿಶ್ವಾಸವನ್ನ ಧಾರಣೆ ಮಾಡ್ಕೋಬಹುದಾಗಿದೆನಾ? है नहीं कर सकेंगे। ಮಾಡ್ಕೊಳ್ಳಿಕ್ಕೆ ಆಗಲ್ಲ। आज निश्चय बुद्धि ಇವತ್ತು ನಿಶ್ಚಯ ಬುದ್ಧಿ ಆಗ್ತಾರೆ, और कल किसी ने कोई ग्लानि सुना दी ಮತ್ತೆ ನಾಳೆ ಯಾರಾದ್ರೂ ಏನಾದ್ರೂ ನಿಂದನೆಯನ್ನ ಮಾಡ್ತಾರೆ, तो अनिश्चय बुद्धि। ಅವಾಗ ಮತ್ತೆ ಅನಿಶ್ಚಯ ಬುದ್ಧಿ ಆಗೋಗ್ತಾರೆ। ये तो भारतीय परंपरा है, सदगुरु निंदक ठौर न पावे। ಇದಂತೂ ಭಾರತೀಯ ಪರಂಪರಾ ಆಗಿದೆ। ಏನಂತ? ಸದ್ಗುರು ನಿಂದಕ್ ಠೋರ್ ನ ಪಾವೆ, ಅಂದ್ರೆ ಯಾರು ಸದ್ಗುರುವಿನ ನಿಂದನೆಯನ್ನ ಮಾಡ್ತಾರೆ ಅವರಿಗೆ ಇರ್ಲಿಕ್ಕೆ ಸ್ಥಾನ ಸಿಗಲ್ಲ ಅಂತ। माने वो आत्माएं जो और धर्म की बीज हैं, ಅಂದ್ರೆ ಆ ಆತ್ಮಗಳು ಯಾರು ಬೇರೆ ಬೇರೆ ಧರ್ಮದ ಬೀಜಗಳಾಗಿದ್ದಾರೆ, वो आत्माएं निंदा करने के निमित्त बन जाती हैं, ಆ ಆತ್ಮಗಳು ನಿಂದನೆಯನ್ನ ಮಾಡ್ಲಿಕ್ಕೋಸ್ಕರ ನಿಮಿತ್ತರಾಗೋಗ್ತಾರ, बाप की ग्लानि करने के निमित्त बन जाती हैं। ತಂದೆಯ ನಿಂದನೆಯನ್ನ ಮಾಡ್ಲಿಕ್ಕೋಸ್ಕರ ನಿಮಿತ್ತರಾಗೋಗ್ತಾರ। इसलिए उनको आदि में ही जो राजधानी स्थापन होती है, ಅದಕ್ಕೋಸ್ಕರ ಅವರಿಗೆ ಆದಿಯಲ್ಲಿ ಏನ್ ರಾಜಧಾನಿ ಸ್ಥಾಪನೆ ಆಗುತ್ತೆ, बहुत छोटी सी राजधानी। ತುಂಬಾ ಚಿಕ್ಕದಾಗಿರುವಂತ ರಾಜಧಾನಿ ಆಗಿರುತ್ತೆ। कितनी आत्माओं की राजधानी स्थापन होती है? ಎಷ್ಟು ಆತ್ಮಗಳ ರಾಜಧಾನಿ ಸ್ಥಾಪನೆ ಆಗುತ್ತೆ? ಮೊದಲು 8 संपन्न आत्माओं की राजधानी। 8 ಸಂಪನ್ನ ಆತ್ಮಗಳು ಯಾರು ಇರ್ತಾರೆ ಅವ್ರ ರಾಜಧಾನಿ ಮೊದಲು ಸ್ಥಾಪನೆ ಆಗುತ್ತೆ। ऐसी संपन्न आत्माएं ಈ ರೀತಿ ಇರುವಂತ ಸಂಪನ್ನ ಆತ್ಮಗಳು जो धर्मराज की बिल्कुल सजा नहीं खाती, ಅವರು ಧರ್ಮರಾಜನಿಂದ ಸ್ವಲ್ಪನೂ ಸಹ ಶಿಕ್ಷೆಯನ್ನು ಅನುಭವಿಸೋದಿಲ್ಲ। ऐसी परिपूर्ण राजधानी ಈ ತರ ಪರಿಪೂರ್ಣ ಆಗಿರುವಂತ ರಾಜಧಾನಿ ಸ್ಥಾಪನೆ ಆಗುತ್ತೆ। उसके भांति नहीं बन सकते। ಮತ್ತೆ ಅಲ್ಲಿರುವಂತ ಅದರ ಸದಸ್ಯರಾಗ್ಲಿಕ್ಕೆ ಆಗಲ್ಲ।
उनके फॉलोअर्स की प्रजा भी नहीं बन सकते। ಅವರ ಫಾಲೋವರ್ಸಿನ ಪ್ರಜೆಗಳು ಸಹ ಆಗ್ಲಿಕ್ಕಾಗಲ್ಲ. है राजधानी स्थापन होगी ರಾಜಧಾನಿ ಸ್ಥಾಪನೆ ಆಗುತ್ತೆ, तो प्रजा भी होगी या नहीं होगी? ಮತ್ತೆ ಅದರಲ್ಲಿ ಪ್ರಜೆಗಳು ಸಹ ಇರ್ತಾರೋ ಇಲ್ವೋ? प्रजा भी होती है, ಪ್ರಜೆನೂ ಸಹ ಇರುತ್ತೆ, ಅದರಲ್ಲಿ राजाएं भी होते हैं, ರಾಜರು ಸಹ ಇರ್ತಾರೆ, और राज्य अधिकारी भी होते हैं, ಮತ್ತೆ ರಾಜ್ಯ ಅಧಿಕಾರಿಗಳು ಸಹ ಇರ್ತಾರೆ, दास दासी भी होते हैं। ದಾಸದಾಸಿಯರು ಸಹ ಇರ್ತಾರೆ. राजधानी में तो सब चाहिए ना, ರಾಜಧಾನಿಯಲ್ಲಂತೂ ಎಲ್ಲ ಪ್ರಕಾರದವರು ಬೇಕಾಗಿದೆ ಅಲ್ವಾ? भले छोटी राजधानी हो या बड़ी राजधानी हो। ಭಲೆ ಅದು ಚಿಕ್ಕ ರಾಜಧಾನಿನೇ ಆಗಿರ್ಲಿ ಅಥವಾ ದೊಡ್ಡ ರಾಜಧಾನಿನೇ ಆಗಿರ್ಲಿ. तो देखो ये पक्का बुद्धि में बैठ जाना चाहिए ಮತ್ತೆ ನೋಡಿ, ಈ ಮಾತು ಪಕ್ಕ ಬುದ್ಧಿಯಲ್ಲಿ ಕುತ್ಕೊಂಡ್ಬಿಡ್ಬೇಕಾಗಿದೆ. कि देने वाला दाता ಕೊಡುವಂತ ದಾತ ಯಾರಿದ್ದಾರೆ? जो एक कहा जाता है, ಯಾರು ಒಬ್ರು ಅಂತ ಗಾಯನೇ ಇದೆ ಕೊಡುವಂತವ್ರದ್ದು, जिसमें दो आत्माएं पार्ट बजाती हैं। ಅವರಲ್ಲಿ ಇಬ್ರು ಆತ್ಮಗಳು ಪಾತ್ರವನ್ನ ಮಾಡ್ತಾರೆ. उनमें दाता बाप एक है, ಅವರಲ್ಲಿ ದಾತ ತಂದೆ ಅಂತೂ ಒಬ್ರೇ ಆಗಿದ್ದಾರೆ. और दूसरी आत्मा दाता है या लेता है? ಮತ್ತೆ ಇನ್ನೊಬ್ಬ ಆತ್ಮ ಯಾರಿದ್ದಾರೆ? ಅವ್ರ ದಾತ ಆಗಿದಾರ ಅಥವಾ ತಗೊಳೋಂತವ್ರು ಆಗಿದಾರ? है लेता है। ಅವರಂತೂ ತಗೊಳೋಂತವ್ರು ಆಗಿದ್ದಾರೆ. जो खुद लेता है ಯಾರು ಸ್ವಯಂ ತಗೊಂತಾರೆ वो दूसरों को दे सकता है? ಅವ್ರು ಬೇರೆಯವ್ರಿಗೆ ಕೊಡ್ಬೋದಾಗಿದೆನಾ? नहीं दे सकता। ಅವ್ರು ಕೊಡ್ಲಿಕ್ಕೆ ಆಗಲ್ಲ. माना बाप समझाते हैं मुरली में, ಅಂದ್ರೆ ತಂದೆ ಮುರಳಿಯಲ್ಲಿ ತಿಳಿಸ್ತಾರೆ, वो त्रेता वाला राम वाली आत्मा नहीं। ಅವರು ತ್ರೇತದಲ್ಲಿರುವಂತ ರಾಮನಾತ್ಮ ಅಲ್ಲ. कौन सी आत्मा? ಯಾವ ಆತ್ಮ ಆಗಿದ್ದಾರೆ? संगम युग में जो राम का पार्ट बजाती है। ಸಂಗಮ ಯುಗದಲ್ಲಿ ಯಾರು ರಾಮನ ಪಾತ್ರವನ್ನ ಮಾಡ್ತಾರೆ? रम्यते योगिनो यस्मिनीति राम, ಅದಕ್ಕೋಸ್ಕರ ಹೇಳಲಾಗುತ್ತೆ ರಮ್ಯತೆ ಯೋಗಿನೋ ಯಸ್ಮಿನೀತಿ ರಾಮ, जिसमें योगी लोग अतीन्द्रिय सुख में रमण करते हैं। ಯಾರಲ್ಲಿ ಯೋಗಿಗಳು ಅತೀಂದ್ರಿಯ ಸುಖದಲ್ಲಿ ರಮಣೆಯನ್ನ ಮಾಡ್ತಾರೆ, वो राम ಅವರಾಗಿದ್ದಾರೆ ರಾಮ. अतीन्द्रिय सुख देने वाला ಈ ಅತೀಂದ್ರಿಯ ಸುಖವನ್ನ ಕೊಡುವಂತವ್ರು कौन सी आत्मा है? ಯಾವ ಆತ್ಮ ಆಗಿದ್ದಾರೆ? इंद्रिय धारण करने वाली जन्म जन्मांतर की आत्मा है, ಜನ್ಮ ಜನ್ಮಾಂತರ ಇಂದ್ರಿಯವನ್ನ ಧಾರಣೆ ಮಾಡ್ಕೊಳ್ಳುವಂತ ಆತ್ಮ ಆಗಿದಾರ? या इस सृष्टि पर आने पर भी ಅಥವಾ ಈ ಸೃಷ್ಟಿಯಲ್ಲಿ ಬಂದ್ರೇನು ಸಹ, शरीरधारी में प्रवेश करने पर भी ಶರೀರಧಾರಿಯಲ್ಲಿ ಪ್ರವೇಶ ಮಾಡಿದ್ರೇನು ಸಹ अतीन्द्रिय स्टेज में रहती है। ಅತೀಂದ್ರಿಯ ಸ್ಟೇಜ್ ನಲ್ಲೇ ಇರ್ತಾರೆ. वो शिव की आत्मा है। ಅವರು ಶಿವನ ಆತ್ಮ ಆಗಿದ್ದಾರೆ. है अतीन्द्रिय सुख देने वाली कौन सी आत्मा है? ಅತೀಂದ್ರಿಯ ಸುಖವನ್ನ ಕೊಡುವಂತ ಆತ್ಮ ಯಾರಾಗಿದ್ದಾರೆ? है शिव की आत्मा है। ಶಿವನ ಆತ್ಮನೇ ಆಗಿದ್ದಾರೆ. इसलिए शिवलिंग कहा जाता है। ಅದಕ್ಕೋಸ್ಕರ ಶಿವಲಿಂಗ ಅಂತ ಹೇಳಲಾಗುತ್ತೆ. जो मंदिर में यादगार बनी हुई है साकार निराकार के मेल की, ಅದಕ್ಕೋಸ್ಕರ ದೇವಸ್ಥಾನಗಳಲ್ಲೂ ಸಹ ಸಾಕಾರ ಮತ್ತೆ ನಿರಾಕಾರನ ಕಂಬೈನ್ಡ್ ರೂಪದ ನೆನಪಾರ್ಥವನ್ನ ತೋರಿಸಿದ್ದಾರೆ. प्राचीन ते प्राचीन मंदिर सोमनाथ मंदिर में भी थी यादगार। ಪ್ರಾಚೀನಕ್ಕಿಂತ ಪ್ರಾಚೀನ ಆಗಿರುವಂತ ಸೋಮನಾಥನ ದೇವಸ್ಥಾನ ಏನಿದೆ ಅದರಲ್ಲೂ ಸಹ ಅದೇ ನೆನಪಾರ್ಥವನ್ನ ತೋರಿಸಿದ್ದಾರೆ. बड़ा गोल लिंगाकार ತುಂಬಾ ದೊಡ್ಡದಾಗಿರುವಂತ ಗುಂಡುಗಿರುವಂತ ಲಿಂಗಾಕಾರದಲ್ಲಿ लाल पत्थर का लिंग ಕೆಂಪು ಕಲ್ಲಿನ ಒಂದು ಲಿಂಗವನ್ನ ತೋರಿಸಿದ್ದಾರೆ. साकार की यादगार, ಅದು ಸಾಕಾರನ ನೆನಪಾರ್ಥ ಆಗಿದೆ. और उसके बीच में ಮತ್ತೆ ಅದರ ಮಧ್ಯದಲ್ಲಿ निराकार की यादगार हीरा जड़ा हुआ था। ನಿರಾಕಾರನ ನೆನಪಾರ್ಥ ವಜ್ರ ಜಡಿತ ಆಗಿತ್ತು ಅಂತ ತೋರಿಸಿದ್ದಾರೆ. वो निराकार अतीन्द्रिय सुख देने वाली आत्मा है। ಆ ನಿರಾಕಾರ ಅತೀಂದ್ರಿಯ ಸುಖವನ್ನ ಕೊಡುವಂತ ಆತ್ಮ ಆಗಿದ್ದಾರೆ. इसलिए
शिवलिंग कहा जाता है ಅದಕ್ಕೋಸ್ಕರ ಶಿವಲಿಂಗ ಅಂತ ಹೇಳಲಾಗುತ್ತೆ या शंकर लिंग कहा जाता है। ಅಥವಾ ಶಂಕರಲಿಂಗ ಅಂತ ಹೇಳಲಾಗುತ್ತಾ? शंकर का लिंग नहीं कहा जा सकता। ಶಂಕರನ ಲಿಂಗ ಅಂತ ಹೇಳಲಿಕ್ಕಾಗಲ್ಲ। जब शिव प्रत्यक्ष होता है प्रैक्टिकल में इस संसार में, ಯಾವಾಗ ಶಿವ ಪ್ರತ್ಯಕ್ಷ ಆಗ್ತಾರೆ ಪ್ರಾಕ್ಟಿಕಲ್ ನಲ್ಲಿ ಪ್ರಪಂಚದಲ್ಲಿ, महाशिवरात्रि पर, ಮಹಾಶಿವರಾತ್ರಿ ಆದಾಗ तब उस लिंग की यादगार संपन्न बनती है। ಅವಾಗ ಆ ಲಿಂಗದ ನೆನಪಾರ್ಥ ಏನಿದೆ ಅದು ಸಂಪನ್ನ ಆಗುತ್ತೆ। कैसी यादगार? ಯಾವ ತರ ನೆನಪಾರ್ಥ ಆಗಿದೆ? सदा शिव। ಸದಾಶಿವ ಆಗಿದ್ದಾರೆ। क्या? कैसा सदा शिव? ಯಾವ ರೀತಿ ಸದಾಶಿವ ಆಗಿದ್ದಾರೆ? कि चाहे इंद्रियों का कैसा भी गहरे से गहरा कर्मेंद्रिय को सुख लेने वाली स्टेज हो, ಅಂದ್ರೆ ಯಾವುದೇ ಇಂದ್ರಿಯಗಳಲ್ಲಿ ಆಳಕ್ಕಿಂತ ಆಳವಾಗಿರುವಂತ ಇಂದ್ರಿಯದ ಸುಖವನ್ನ ಅನುಭವಿಸುವಂತವರೇ ಆಗಿರ್ಲಿ, तो भी उस समय भी इंद्रियों से परे की स्टेज का सुख लेगा। ಆ ಸಮಯದಲ್ಲೂ ಸಹ ಅವರು ಇಂದ್ರಿಯಗಳಿಗಿಂತ ಪರೆ ಆಗಿರುವಂತ ಸ್ಟೇಜಿನ ಸುಖವನ್ನ ಅನುಭವಿಸ್ತಾರೆ, आत्मिक सुख लेगा। ಆತ್ಮಿಕ ಸುಖವನ್ನ ತಗೊಂತಾರೆ। देह की इंद्रियों के सुख में रमण नहीं करेगा। ದೇಹದ ಸುಖದಲ್ಲಿ ರಮಣೆ ಮಾಡೋದಿಲ್ಲ। इसलिए उस लिंग को हाथ, पांव, नाक, कान, आंख नहीं दिखाया जाता। ಅದಕ್ಕೋಸ್ಕರ ಆ ಲಿಂಗದಲ್ಲಿ ಕೈ, ಕಾಲು, ಕಣ್ಣು, ಕಿವಿ, ಮೂಗು, ಬಾಯಿ ಇದೆಲ್ಲ ತೋರಿಸೋದೇ ಇಲ್ಲ। क्यों नहीं दिखाया जाता? ಯಾಕೆ ತೋರಿಸೋದಿಲ್ಲ? ये आत्मा की स्टेज दिखाई गई है ಇದು ಆತ್ಮನ ಸ್ಟೇಜ್ ಅನ್ನ ತೋರಿಸಿದ್ದಾರೆ। कि वो आत्मा जिसको शिवलिंग कहा जाता है, ಅಂದ್ರೆ ಆತ್ಮ ಯಾರಿಗೆ ಶಿವಲಿಂಗ ಅಂತ ಹೇಳಲಾಗುತ್ತೆ, भगवान का सगुण रूप, ಭಗವಂತನ ಸಗುಣ ರೂಪ ಅಂದ್ರೆ ಸಾಕಾರ ರೂಪ, साकार रूप, वो आत्मा भी ಆ ಸಾಕಾರ ರೂಪದ ಆತ್ಮ ಯಾರಿದ್ದಾರೆ ಅವರು ಸಹ निराकारी स्टेज धारण कर लेती है। ನಿರಾಕಾರಿ ಸ್ಟೇಜ್ ಅನ್ನ ಧಾರಣೆ ಮಾಡ್ಕೊಂಡ್ಬಿಡ್ತಾರೆ। निराकारी, निर्विकारी और निर्गुण। ನಿರಾಕಾರಿ, ನಿರ್ವಿಕಾರಿ ಮತ್ತೆ ನಿರ್ಗುಣನೂ ಆಗಿದ್ದಾರೆ, निरहंकारी। ಅಂದ್ರೆ ನಿರಹಂಕಾರಿ। तो ये दो आत्माएं हैं ಮತ್ತೆ ಈ ಇಬ್ಬರು ಆತ್ಮಗಳಾಗಿದ್ದಾರೆ, जो कंबाइंड एक शरीर में पार्ट बजाती है। ಅವರು ಕಂಬೈಂಡ್ ರೂಪದಲ್ಲಿ ಒಂದೇ ಶರೀರದಲ್ಲಿ ಪಾತ್ರವನ್ನ ಮಾಡ್ತಾರೆ और मुक्ति, जीवन मुक्ति का वर्षा देती है। ಮತ್ತೆ ಮುಕ್ತಿ, ಜೀವನ್ ಮುಕ್ತಿಯ ಆಸ್ತಿಯನ್ನ ಕೊಡ್ತಾರೆ। वर्षा देने वाला बाप ಆಸ್ತಿಯನ್ನು ಕೊಡುವಂತ ತಂದೆ या माँ, ಅಥವಾ ತಾಯಿ ಆಗಿದಾರ? वर्षा कौन देता है? ಆಸ್ತಿಯನ್ನ ಯಾರು ಕೊಡ್ತಾರೆ? बाप वर्षा देता है। ತಂದೆನೇ ಆಸ್ತಿಯನ್ನ ಕೊಡ್ತಾರೆ। तो वर्षा देने वाली आत्मा निराकार शिव ज्योति बिंदु है। ಮತ್ತೆ ಆಸ್ತಿಯನ್ನ ಕೊಡುವಂತ ಆತ್ಮ ನಿರಾಕಾರ ಜ್ಯೋತಿರ್ಬಿಂದು ಆಗಿದ್ದಾರೆ। जिस साकार के मनुष्य तन में प्रवेश करती है, ಅವರು ಯಾವ ಸಾಕಾರನ ಮನುಷ್ಯನ ತನುವಿನಲ್ಲಿ ಪ್ರವೇಶ ಮಾಡ್ತಾರೆ वो आत्मा ಆ ಆತ್ಮ वर्षा देने वाली नहीं है। ಅವರು ಆಸ್ತಿಯನ್ನ ಕೊಡುವಂತವರಾಗಿಲ್ಲ, वो माता का रूप है, पंच तत्वों का पुतला। ಅವರು ತಾಯಿಯ ರೂಪ ಆಗಿದ್ದಾರೆ, 5 ತತ್ವಗಳ ಗೊಂಬೆ। पांच तत्वों का पुतला है या नहीं है? 5 ತತ್ವಗಳ ಗೊಂಬೆ ಆಗಿದರೂ ಇಲ್ವೋ ಅವರು? है, प्रकृष्ट पुतला है। ಪ್ರಕಷ್ಟ ಗೊಂಬೆ ಆಗಿದ್ದಾರೆ। तो वो पुतला माता के रूप में गाया हुआ है। ಮತ್ತೆ ಆ ಗೊಂಬೆ ಏನಿದೆ ಅದು ತಾಯಿಯ ರೂಪದಲ್ಲಿ ಗಾಯನ ಇದೆ, उसको कहते हैं त्वमेव माता। ಅದಕ್ಕೆ ಹೇಳಲಾಗುತ್ತೆ ತ್ವಮೇವ ಮಾತಾ ಅಂತ। च पिता त्वमेव। ಚ ಪಿತಾ ತ್ವಮೇವ ಅಂತಾನೂ ಹೇಳ್ತಾರೆ। सब संबंध उसके साथ बन जाते। ಎಲ್ಲ ಸಂಬಂಧನೂ ಅವ್ರ ಜೊತೆಯಲ್ಲಿ ಆಗೋಗುತ್ತೆ। तो माता पिता
और फिर उनको बाप दादा भी कहा जाता है। ಮತ್ತು ತಂದೆ ತಾಯಿ ಮತ್ತು ಅವರಿಗೆ ಬಾಪ್ ದಾದಾ ಅಂತಲೂ ಹೇಳಲಾಗುತ್ತೆ. क्या वो बाप भी है ಅಂದರೆ ಅವ್ರ ತಂದೆನೂ ಆಗಿದ್ದಾರೆ. और आत्मिक स्थिति में रहने वाले जो बच्चे हैं ಮತ್ತು ಆತ್ಮಿಕ ಸ್ಥಿತಿಯಲ್ಲಿರುವಂಥ ಮಕ್ಕಳು ಯಾರೇ ಆಗಿದ್ದಾರೆ उनकी बुद्धि में रहना चाहिए ಅವ್ರ ಬುದ್ಧಿಯಲ್ಲಿ ಇರಬೇಕಾಗಿದೆ. कि वो कंबाइंड रूप जो बाप दादा का पहला रूप है ಆ ಬಾಪ್ ದಾದಾರವರ ಕಂಬೈಂಡ್ ರೂಪ ಏನಿದೆ, ಮೊಟ್ಟ ಮೊದಲನೇ ರೂಪ, वो आत्माओं का कॉम्बिनेशन है ಅದು ಆತ್ಮಗಳ ಕಾಂಬಿನೇಷನ್ ಆಗಿದೆನಾ या देह के कॉम्बिनेशन के रूप में देखेंगे? ಅಥವಾ ದೇಹದ ಕಾಂಬಿನೇಷನ್ನಿನ ರೂಪದಲ್ಲಿ ನೋಡ್ತಾರಾ? आत्मा का कॉम्बिनेशन। ಆತ್ಮದ ಕಾಂಬಿನೇಷನ್ ಆಗಿದೆ. एक है बाप ಒಬ್ಬರಾಗಿದ್ದಾರೆ ತಂದೆ, और दूसरा है दादा। ಮತ್ತೆ ಇನ್ನೊಬ್ಬರಾಗಿದ್ದಾರೆ ದಾದಾ. दादा माने बड़ा भाई, ದಾದಾ ಅಂದ್ರೇನೆ ದೊಡ್ಡ ಅಣ್ಣ, माने आत्माओं के बीच में बड़ा भाई। ಅಂದ್ರೆ ಆತ್ಮಗಳ ಮಧ್ಯದಲ್ಲಿ ದೊಡ್ಡ ಅಣ್ಣ ಆಗಿದ್ದಾರೆ. जो बड़ा भाई होता है ಯಾರು ದೊಡ್ಡ ಅಣ್ಣ ಆಗಿರ್ತಾರೆ वो भी बाप समान माना जाता है। ಅವರು ಸಹ ತಂದೆ ಸಮಾನ ಅಂತ ಹೇಳಲಾಗುತ್ತೆ. भारतीय परंपरा में ಈ ಭಾರತೀಯ ಪರಂಪರಾನಲ್ಲಿ कोई राजा है, ಕೆಲವರು ರಾಜ ಆಗಿರ್ತಾರೆ, उसके 4-6 बच्चे हैं। ಅವರಿಗೆ 4-6 ಜನ ಮಕ್ಕಳಾಗಿರ್ತಾರೆ. तो भारतीय परंपरा में राजाओं ने ಮತ್ತೆ ಈ ಭಾರತೀಯ ಪರಂಪರಾನಲ್ಲಿ ರಾಜರು ಯಾರೇ ಇರ್ತಾರೆ कौन से बच्चे को राजाई दी? ಅವರೆಲ್ಲ ಯಾವ ಮಕ್ಕಳಿಗೆ ರಾಜಾಯಿಯನ್ನ ಕೊಡ್ತಾರೆ? बड़े बच्चे को राजाई दी। ದೊಡ್ಡ ಮಕ್ಕಳಿಗೆ ರಾಜಾಯಿಯನ್ನ ಕೊಡ್ತಾರೆ. तो बड़ा बच्चा हो गया दादा, ಮತ್ತೆ ದೊಡ್ಡ ಮಗು ಆದ್ರೂ ದಾದಾ, और छोटे ಮತ್ತೆ ಚಿಕ್ಕವರು क्या समझेंगे? ಏನಂತ ತಿಳ್ಕೊಂತೀರಾ? बाप चला गया तो बाप की जगह पर गद्दी लेने वाला ತಂದೆ ಹೊರಟೋಗ್ಬಿಟ್ರು ಅಂದ್ರೆ ಮತ್ತೆ ತಂದೆ ಸ್ಥಾನದಲ್ಲಿ ಗದ್ದಿಗೆಯನ್ನ ತಗೊಳೋಂಥವ್ರು ये आत्मा है या नहीं है? ಆತ್ಮ ಆಗಿದಾರೋ ಇಲ್ವೋ? तो बाप समान है या नहीं है? ಮತ್ತೆ ಅವರು ತಂದೆ ಸಮಾನ ಆಗಿದಾರೋ ಇಲ್ವೋ? बाप समान है। ತಂದೆ ಸಮಾನನೇ ಆಗಿದ್ದಾರೆ. इसलिए बाप दादा भी कहेंगे, ಅದಕ್ಕೋಸ್ಕರ ಬಾಪ್ ದಾದಾ ಅಂತಾನೂ ಹೇಳಲಾಗುತ್ತೆ. परंतु जो साकारी स्टेज में रहने वाली आत्माएं हैं ಆದ್ರೆ ಯಾರು ಸಾಕಾರಿ ಸ್ಟೇಜ್ ನಲ್ಲಿ ಇರುವಂತ ಆತ್ಮ ಆಗಿದ್ದಾರೆ, संपूर्ण निराकारी स्टेज धारण नहीं करती। ಸಂಪೂರ್ಣ ನಿರಾಕಾರಿ ಸ್ಟೇಜ್ ಅನ್ನ ಧಾರಣೆನೆ ಮಾಡ್ಕೊಳ್ಳಲ್ಲ. संपूर्ण निराकारी स्टेज धारण करने वाली कितनी? ಸಂಪೂರ್ಣ ನಿರಾಕಾರಿ ಸ್ಟೇಜ್ ಅನ್ನ ಧಾರಣೆ ಮಾಡ್ಕೊಳ್ಳುವಂತ ಆತ್ಮಗಳು ಎಷ್ಟು ಜನ ಆಗಿದ್ದಾರೆ? है 4.5 लाख। 4.5 ಲಕ್ಷ. वो 4.5 लाख बीज रूप आत्माएं ಆ 4.5 ಲಕ್ಷ ಬೀಜರೂಪ ಆತ್ಮಗಳು सृष्टि के आदि से लेकर के कलयुग के अंतिम जन्म तक भी जो आत्माएं ಸೃಷ್ಟಿಯ ಆದಿಯಿಂದ ಕಲಿಯುಗದ ಅಂತ್ಯದವರೆಗೂ ಆತ್ಮಗಳು ಯಾರೇ ಇಳಿತಾ ಇರ್ತಾರೆ, ऊपर से नीचे उतरती हैं, ಯಾರೇ ಆತ್ಮಗಳು ಮೇಲಿನಿಂದ ಕೆಳಗಡೆ ಇಳಿತಾ ಇರ್ತಾರೆ, उन सब की बीज रूप बाप हैं। ಅವರೆಲ್ಲರಿಗೂ ಸಹ ಅವ್ರ ಬೀಜರೂಪ ತಂದೆ ಆಗಿದ್ದಾರೆ. क्या उन बीजों के साथ ಏನಂತ ಹೇಳಿದ್ರು, ಆ ಬೀಜರೂಪ ಆತ್ಮಗಳ ಜೊತೆಯಲ್ಲಿ आधार मूर्त माताएं भी हैं। ಆಧಾರಮೂರ್ತ ತಾಯಿನೂ ಸಹ ಇದ್ದಾರೆ. क्या आधार मूर्त ಏನಂತ ಹೇಳಿದ್ರು, ಆಧಾರಮೂರ್ತರು माताएं भी हैं। ಮಾತೆಯರು ಸಹ ಇದ್ದಾರೆ. जैसे बुद्ध आया ಯಾವ ರೀತಿ ಬುದ್ಧ ಬರ್ತಾನೆ, तो सिद्धार्थ में प्रवेश किया, ಅವಾಗ ಅವರು ಸಿದ್ಧಾರ್ಥನಲ್ಲಿ ಪ್ರವೇಶ ಮಾಡ್ತಾರೆ. जिसमें प्रवेश किया ಯಾರಲ್ಲಿ ಪ್ರವೇಶ ಮಾಡ್ತಾರೆ, वो उसकी बन्नी हुई या नहीं हुई? ಅವರವರಿಗೆ ಬನ್ನಿ ಆದ್ರೂ ಇಲ್ವೋ, है मासूका हुई या नहीं हुई? ಅಂದ್ರೆ ಅವ್ರ ಮಾಶುಕ ಆದ್ರೂ ಇಲ್ವೋ, है और वो ऊपर से आने वाली आत्मा ಮತ್ತೆ ಆ ಮೇಲಿನಿಂದ ಬರುವಂತ ಆತ್ಮ आशिक हुई। ಅವರು ಆಶಿಕರಾಗ್ತಾರೆ. आधार भी है माता, ತಾಯಿ ಆಧಾರನೂ ಆಗಿದ್ದಾರೆ.
और ऊपर से आने वाला निराकार बीज भी है। ಮತ್ತೆ ಮೇಲಿಂದ ಬರುವಂತ ನಿರಾಕಾರ ಬೀಜನೂ ಆಗಿದ್ದಾರೆ. परंतु जो माता को जन्म देने वाला है, ಆದರೆ ಯಾರು ತಾಯಿಗೆ ಜನ್ಮ ಕೊಡುವಂತವರಾಗಿದ್ದಾರೆ होता है ना, ಇರ್ತಾರೆ ಅಲ್ವಾ? है जो माता को जन्म देने वाला है, माने सिद्धार्थ को जिसने जन्म दिया, ಯಾರು ತಾಯಿಗೆ ಜನ್ಮ ಕೊಡುವಂತವರಾಗಿದ್ದಾರೆ ಅಂದ್ರೆ ಯಾರು ಸಿದ್ಧಾರ್ಥನ್ಗೆ ಜನ್ಮ ಕೊಡ್ತಾರೆ, वो बाप का पार्ट बजाने वाली आत्मा ಅವರು ತಂದೆಯ ಪಾತ್ರವನ್ನ ಮಾಡುವಂತ ಆತ್ಮ सिद्धार्थ से ज्यादा पावरफुल होगी या कम पावरफुल होगी? ಅವರು ಸಿದ್ಧಾರ್ಥನ್ಗಿಂತ ಜಾಸ್ತಿ ಪವರ್ಫುಲ್ ಆಗಿರ್ತಾರ ಅಥವಾ ಕಡಿಮೆ ಪವರ್ಫುಲ್ ಆಗಿರ್ತಾರ? बाप तो बच्चे के मुकाबले जास्ती ही होता है। ತಂದೆ ಅಂತೂ ಮಗುವಿನ ಹೋಲಿಕೆಯಲ್ಲಿ ಜಾಸ್ತಿನೇ ಶಕ್ತಿಶಾಲಿ ಆಗಿರ್ತಾರೆ. तो देखो हिस्ट्री में ये आया है ಮತ್ತೆ ನೋಡಿ ಹಿಸ್ಟ್ರಿಯಲ್ಲಿ ಈ ರೀತಿ ಬಂದಿದೆ कि बुद्ध वाली आत्मा ने जब बौद्ध धर्म चलाना शुरू किया भारत में, ಬುದ್ಧನ ಆತ್ಮ ಬಂದ್ಬಿಟ್ಟು ಯಾವಾಗ ಭಾರತದಲ್ಲಿ ಬೌದ್ಧ ಧರ್ಮವನ್ನ ನಡೆಸಲಿಕ್ಕೆ ಆರಂಭ ಮಾಡಿದ್ರು, तो सिद्धार्थ के पिता ने उसको देश निकाला दे दिया। ಅವಾಗ ಸಿದ್ಧಾರ್ಥನ ತಂದೆ ಯಾರು ಇರ್ತಾರೆ ಅವರು ದೇಶದಿಂದ ಹೊರಗಡೆ ತೆಗೆದಾಕ್ತಾರೆ. चीन जापान की तरफ जाकर उन्होंने अपना धर्म स्थापन किया। ಚೀನ್ ಜಾಪಾನಿನ ಕಡೆ ಹೋಗ್ಬಿಟ್ಟು ಅವರು ತಮ್ಮ ಧರ್ಮಖಂಡವನ್ನ ಸ್ಥಾಪನೆ ಮಾಡ್ತಾರೆ. तो कौन पावरफुल हुआ ಮತ್ತೆ ಯಾರು ಪವರ್ಫುಲ್ ಆಗಿದ್ದಾರೆ? है? बाप बाप ज्यादा पावरफुल हुआ। ತಂದೆನೇ ಜಾಸ್ತಿ ಪವರ್ಫುಲ್ ಆಗಿದ್ದಾರೆ. यही बात बताई ಮತ್ತೆ ಇದೇ ಮಾತನ್ನ ಹೇಳಿದ್ದಾರೆ कि माता पिता बाप दादा का याद प्यार ಮಾತ್ಪಿತಾ ಮತ್ತೆ ಬಾಬ್ದಾದರವರ ನೆನಪು ಮತ್ತೆ ಪ್ರೀತಿ और रूहानी बाप की रूहानी बच्चों को ಮತ್ತೆ ರೂಹಾನಿ ತಂದೆಯ ರೂಹಾನಿ ಮಕ್ಕಳಿಗೆ नमस्ते। ನಮಸ್ತೆ. क्यों? ಯಾಕೆ बाप दादा माता पिता का नमस्ते क्यों नहीं? ಬಾಬ್ದಾದ ಅಥವಾ ತಂದೆ ತಾಯಿಯ ನಮಸ್ತೆ ಯಾಕಾಗಿಲ್ಲ? है? जो आत्मिक स्टेज में रहने वाले हैं उनको नमस्ते। है? ಯಾರೋ ಹೇಳಿದ್ರು ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರುವಂತವರಾಗಿದ್ದಾರೆ ಅವರಿಗೆ ನಮಸ್ತೆ ಮಾಡ್ತಾರೆ ಅಂತ. हाँ, उसको तो मान सम्मान लेने की दरकार ही नहीं है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅವರಿಗಂತೂ ಮಾನ ಸಮ್ಮಾನ ತಗೊಳ್ಳುವಂತ ಅವಶ್ಯಕತೆನೇ ಇಲ್ಲ. जो देहधारी होते हैं ಯಾರು ದೇಹಧಾರಿ ಆಗಿರ್ತಾರೆ, आत्माएं, ಯಾವ ಆತ್ಮಗಳು ದೇಹಧಾರಿ ಆಗಿರ್ತಾರೆ, देह में जिनकी बुद्धि धरी रहती है, ಯಾರ ಬುದ್ಧಿ ದೇಹದಲ್ಲಿ ಸಿಕ್ಕಾಕೊಂಡಿರುತ್ತೆ वो मान सम्मान लेना चाहते हैं। ಅವರು ಮಾನ ಸಮ್ಮಾನವನ್ನ ತಗೊಳ್ಳಿಕ್ಕೆ ಇಷ್ಟಪಡ್ತಾರೆ. जिनकी बुद्धि देह में नहीं धरी हुई है, ಯಾರ ಬುದ್ಧಿ ದೇಹದಲ್ಲೇ ಸಿಕ್ಕಾಕೊಂಡಿಲ್ಲ वो मान सम्मान लेना चाहते ही नहीं। ಅವರು ಮಾನ ಸಮ್ಮಾನವನ್ನ ತಗೊಳ್ಳಿಕ್ಕೆ ಇಷ್ಟನೇ ಪಡಲ್ಲ. आत्मा आत्मा बाई बाई की स्टेज बन जाती है। ಆತ್ಮ ಆತ್ಮ ಬಾಯಿ ಬಾಯಿಯ ಸ್ಟೇಜ್ ಆಗೋಗುತ್ತೆ. कोई मान दे तो भी प्रसन्न, ಯಾರಾದ್ರೂ ಮಾನ ಕೊಡ್ಲಿ ಅವಾಗೂ ಅವ್ರು ಸಂತುಷ್ಟರಾಗಿರ್ತಾರೆ, ಖುಷಿಯಲ್ಲಿ ಇರ್ತಾರೆ. अपमान करे तो भी प्रसन्न। ಅವಮಾನ ಮಾಡಿದ್ರೂ ಸಹ ಖುಷಿಯಲ್ಲಿರ್ತಾರೆ. तो बताया कि जो रूहानी बाप है, रूहों का बाप, आत्मा ಅದಕ್ಕೋಸ್ಕರ ಹೇಳಿದ್ರು ಯಾರು ರೂಹಾನಿ ತಂದೆ ಆಗಿದ್ದಾರೆ, ಆತ್ಮಗಳ ತಂದೆ ಆಗಿದ್ದಾರೆ, का बाप, वो बच्चों को नमस्ते करते हैं, ಅವರು ಮಕ್ಕಳ ಮುಂದೆ ಬಂದ್ಬಿಟ್ಟು ನಮಸ್ತೆ ಮಾಡ್ತಾರೆ नमन करते हैं। ಅಂದ್ರೆ ನಮನ ಮಾಡ್ತಾರೆ. जब नमन करते हैं तो सर झुकाते हैं कि नहीं? ಯಾವಾಗ ನಮನ ಮಾಡ್ತಾರೆ, ನಮಸ್ತೆ ಮಾಡ್ತಾರೆ, ಅವಾಗ ತಲೆಯನ್ನ ಬಾಗಿಸ್ತಾರೋ ಇಲ್ವೋ? है माना वो अपने बुद्धि रूपी सर को बच्चों के सामने झुकाते हैं। ಅಂದ್ರೆ ಅವರು ತಮ್ಮ ಬುದ್ಧಿ ರೂಪಿ ತಲೆಯನ್ನ ಮಕ್ಕಳ ಮುಂದೆ ತಲೆ ಬಾಗಿಸ್ತಾರೆ. क्यों? ಯಾಕೆ ಬಾಗಿಸ್ತಾರೆ? बुद्धि रूपी सर जो है वो बाप का बड़ा ಬುದ್ಧಿ ರೂಪಿ ತಲೆ ಏನಿದೆ ಅದು ತಂದೆ ದೊಡ್ಡದಾಗಿದೆನಾ या बच्चों का बड़ा? ಅಥವಾ ಮಕ್ಕಳು ದೊಡ್ಡದಾಗಿದೆನಾ? तो बाप काहे के लिए सर झुकाते हैं? ಮತ್ತೆ ತಂದೆ ಏನಕ್ಕೋಸ್ಕರ ತಲೆ ಬಾಗಿಸ್ತಾರೆ? निरंकारी है इसमें। हाँ, ನಿರಹಂಕಾರಿಯಾಗಿದ್ದಾರೆ. अहंकारी बाप जानते हैं ನಿರಹಂಕಾರಿ ತಂದೆ ಯಾರಿದ್ದಾರೆ ಅವ್ರು ಈ ಮಾತನ್ನ ತಿಳ್ಕೊಂತಾರೆ, कि मैं तो प्रैक्टिकल करता नहीं हूँ, ನಾನಂತೂ ಪ್ರಾಕ್ಟಿಕಲ್ ನಲ್ಲಿ ಮಾಡೋದಿಲ್ಲ.
करने वाला मैं हूँ, करता मैं हूँ, ಮಾಡುವಂಥವ್ರು ನಾನು ಆಗಿದ್ದೀನ, ಕರ್ತ ಆಗಿದ್ದೀನ ನಾನು, क्या करता हूँ? ಅಥವಾ ನಾನು ಅಕರ್ತ ಆಗಿದ್ದೀನ? हैं? मैं तो करता हूँ। ನಾನಂತೂ ಅಕರ್ತ ಆಗಿದ್ದೀನಿ ಅಂದರೆ ಮಾಡುವಂಥವ್ರು ಆಗಿಲ್ಲ ಅವರು. काम कौन करेंगे? ಮತ್ತೆ ಕೆಲಸವನ್ನೆಲ್ಲ ಯಾರು ಮಾಡ್ತಾರೆ? हैं? मेरे बच्चे ही काम करेंगे। ನನ್ನ ಮಕ್ಕಳೇ ಕೆಲಸವನ್ನ ಮಾಡ್ತಾರೆ. तो बाप बच्चों के सामने झुक जाता, ಅದಕ್ಕೋಸ್ಕರ ತಂದೆ ಮಕ್ಕಳ ಮುಂದೆ ತಲೆ ಬಾಗಿಸ್ಬಿಡ್ತಾರೆ, नमस्ते करते हैं। ನಮಸ್ತೆ ಮಾಡ್ತಾರೆ. बाकी बाप दादा साकार स्तन में है, ಬಾಕಿ ಬಾಬ್ದಾದ ಸಾಕಾರ ತನುವಿನಲ್ಲಿದ್ದಾರ, माता पिता साकार तन में है, ತಂದೆ ತಾಯಿ ಸಾಕಾರ ತನುವಿನಲ್ಲಿದ್ದಾರ, या बिना साकार के ಅಥವಾ ಸಾಕಾರ ಇಲ್ದೇನೆ ಇದ್ದಾರ? साकार तन में है। ಸಾಕಾರ ತನುವಿನಲ್ಲೇ ಇದ್ದಾರೆ. जब तक साकार तन में है ಎಲ್ಲಿವರೆಗೂ ಸಾಕಾರ ತನುವಿನಲ್ಲಿದ್ದಾರೆ तो थोड़ा बहुत देवान रहेगा या नहीं रहेगा? ಎಲ್ಲಿವರೆಗೂ ಸಾಕಾರ ತನುವಿನಲ್ಲಿದ್ದಾರೆ ಅಲ್ಲಿವರೆಗೂ ಸ್ವಲ್ಪನಾದ್ರೂ ಸ್ವಲ್ಪ ದೇಹಾಭಿಮಾನ ಇರುತ್ತೋ ಇಲ್ವೋ? देवान रहेगा। ದೇಹಾಭಿಮಾನ ಇರುತ್ತೆ. इसलिए उनका गुड मॉर्निंग नहीं करते हैं, ಅದಕ್ಕೋಸ್ಕರ ಅವರು ಗುಡ್ ಮಾರ್ನಿಂಗ್ ಮಾಡೋದಿಲ್ಲ, नमस्ते नहीं करते हैं। क्या करते हैं? ನಮಸ್ತೆನೂ ಮಾಡೋದಿಲ್ಲ. ಅವ್ರೇನ್ ಮಾಡ್ತಾರೆ? है याद प्यार देते हैं, ನೆನಪು ಮತ್ತೆ ಪ್ರೀತಿಯನ್ನ ಕೊಡ್ತಾರೆ, झुकते नहीं हैं। ತಲೆಯನ್ನ ಬಾಗ್ಸೋದಿಲ್ಲ. ओम शांति। ಓಂ ಶಾಂತಿ. ಇವತ್ತಿಂದು ವಿಸಿಡಿ ನಂಬರ್ ಆಗಿತ್ತು 2226, ಕಾನ್ಪುರ್ ಉತ್ತರ ಪ್ರದೇಶ, ಸೆಕೆಂಡ್ ಪಾರ್ಟ್. ಮುರಳಿ ತಾರೀಕಾಗಿತ್ತು 30/10/1966. ನುಡಿಸಿರುವಂಥ ತಾರೀಖು 14/9/2016.